ಹೇ ಗಾಯ್ಸ್, ಹೋದ ಎಪಿಸೋಡಲ್ಲಿ ಹೀರೋಯಿನ್ ಅವಳು ಫುಲ್ಲು ಎಕ್ಸಸೈಸ್ ಮಾಡ್ತಿರ್ತಾಳೆ. ಆ ಟೈಮ್ಗೆ ಹೋತೇನೋ ಅವಳ ಮನೆ ಕಂಡು ಹಿಡ್ಕೊಂಡು ಬಂದಿರ್ತಾನೆ. ಅವಳಿಗಂತೂ ಅವನ್ನ ನೋಡಿದಾಗ ಫುಲ್ಲು ಶಾಕಾಗಿ ನೋಡ್ತಿರ್ತಾಳೆ. ಹಾಗೆ ಅಲ್ಲಿಗೆ ಹೋದ ಎಪಿಸೋಡ್ ಮುಗ್ದಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಡ್ರಾಮಾಸ್ ಮತ್ತು ಮೂವೀಸ್ ನಿಮಗೆ ನೋಟಿಫಿಕೇಷನಾಗಿ ಬರೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅವನು ಹೋತೆ ಅಂತೂ ಅವಳಿಗೆ ಫುಲ್ಲು ಹಿಂಸೆ ಮಾಡ್ತಿರ್ತಾನೆ. ಅವಳಿಗೆ ಅಂತಿರ್ತಾನೆ, ಈ ರೀತಿ ನೀನು ನನಗೋಸ್ಕರ ರಿವೆಂಜ್ ಮಾಡ್ತೀಯಾ, ಹಾಗೆ ಈಗೆಲ್ಲ ನಾನು ಅಂದ್ಕೊಂಡೆ. ಆಮೇಲೆ ನಿನ್ನ ಬಗ್ಗೆನೂ ಫುಲ್ಲು ನನಗೆ ಚಿಂತೆ ಆಗ್ತಿತ್ತು, ಏನಾದರೂ ತಪ್ಪಾಗಿ ಡಿಸಿಷನ್ ತಗೊಳ್ತೀಯಾ ಅಂತ ಹಾಗೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಹೀರೋಯಿನ್ ಅಂತಾಳೆ, ನೀನೆಂತಕ್ಕೆ ಆ ರೀತಿ ಎಲ್ಲ ಯೋಚಿಸ್ಬೇಕು, ನೀನೆಂತಕ್ಕೆ ನನ್ನ ಬಗ್ಗೆ ಯೋಚಿಸ್ತೀಯಾ ಅಂತ ಅವನ್ನ ನೋಡಿ ಕೇಳ್ತಾಳೆ. ಆಗ ಅವನಂತಾನೆ, ಯಾಕಂದರೆ ನೀನು ನನ್ನ ಗರ್ಲ್ ಫ್ರೆಂಡ್, ಅದಕ್ಕೆ ನಾನು ಚಿಂತೆ ಪಡ್ದೆ, ಇನ್ಯಾರು ನಿನ್ನ ಮೇಲೆ ಚಿಂತೆ ಪಡಬೇಕಂತ ಬಯಸ್ತೀಯ. ನೀನೇನು ಡಿಸಿಷನ್ಸ್ ಯಾವುದು ತಗೋಬೇಡ, ನೀನು ಯಾವಾಗಲೂ ಬ್ರೇವ್ ಆಗಿರು, ಹಾಗೆ ನೀನು ಡಯಟ್ ಎಲ್ಲ ಇದ್ದು ಎಕ್ಸಸೈಸ್ ಎಲ್ಲ ಮಾಡಿ ಪ್ರಿಟಿಯಾಗಿರು ಅಂತ ಅವನಲ್ಲಿಂದ ಹೋಗಬೇಕಾದಾಗ ಅವಳ ಕಿವಿಯಲ್ಲಿ ಏನೋ ಒಂದು ಹೇಳ್ತಾನೆ. ಅವನ ಆ ಮಾತನ್ನ ಹೇಳಬೇಕಾದಾಗ ಅವಳಂತೂ ಫುಲ್ಲು ಅಪ್ಸೆಟ್ ಆಗಿರ್ತಾಳೆ. ಅವ್ನು ಮಾತಾಡೋದೆಲ್ಲನೂ ಕೇಳಿಸ್ಕೊಳ್ತಾಳೆ. ಆಮೇಲೆ ಅವನಂತಾನೆ, ನೀನು ಎಲ್ಲೋದ್ರೂ ನಾನು ನಿನ್ನ ಬಿಡಲ್ಲ, ನೀನು ಸಾಯೋವರೆಗೂ ನಾನು ಬಿಡಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅವಳಿಗಂತೂ ಏನಪ್ಪ ಇವನು ಹೀಗೆಲ್ಲ ಮಾತಾಡ್ತಾನೆ, ನಾನು ಹೇಗೆ ಇವನಿಂದ ಬಚಾವಾಗೋದಂತ ಯೋಚಿಸ್ತಾಳೆ. ಆಗ ಅವಳು ಇಮ್ಯಾಜಿನರಿ ಫ್ರೆಂಡು ಕೇಳ್ತಾನೆ, ಅವನು ಏನು ಹೇಳ್ದ ಅಂತ ಕೇಳ್ತಾನೆ. ಆದರೆ ಅವಳೇನು ಹೇಳಲ್ಲ. ಸ್ವಲ್ಪ ದಿವಸ ಆದಮೇಲೆ ಅವಳು ಸೂಸೈಡ್ ಮಾಡಿಕೊಂಡು ಸತ್ತೋಯ್ತಾಳೆ. ಆಮೇಲೆ ಅವಳು ತಂಗಿನೇ ಪಾರ್ಕ್ ಯೂಬಿನ್, ಅವಳಂತೂ ಫುಲ್ಲು ಅಳ್ತಿರ್ತಾಳೆ. ನಮ್ಮ ಅಕ್ಕಂಗೆ ಎಂತಕ್ಕೆ ಈ ರೀತಿ ಆಯಿತು, ನಾನು ಅವಳನ್ನ ತಡಿಬೇಕಿತ್ತು, ಹಾಗೆ ಈಗೆಲ್ಲ ಹೇಳ್ತಿರ್ತಾಳೆ. ಆಮೇಲೆ ಅವಳು ಅಂತಾಳೆ, ಯಾರು ಅವಳಿಗೆ ಈ ರೀತಿ ಎಲ್ಲ ಮಾಡಿದ್ದು ಅಂತ ಅಲ್ಲಿರೋ ಹೀರೋಯಿನ್ ಇಮ್ಯಾಜಿನರಿ ಫ್ರೆಂಡ್ನ ಕೇಳ್ತಾಳೆ. ಅವನಿಗಂತೂ ಶಾಕು, ಇವಳು ಕಣ್ಣಿಗೆ ನಾನು ಹೇಗಪ್ಪ ಕಾಣಿಸ್ತೀನಿ ಅಂತ. ಅವನು ಅಂತಾನೆ, ನೀನು ನನ್ನ ಹತ್ರನ ಕೇಳ್ತಿರೋದು, ನೀನು ನನ್ನ ಹತ್ರನ ಮಾತಾಡ್ತಿರೋದು ಅಂತಲೂ ಹೇಳ್ತಾನೆ. ಆಮೇಲೆ ಅಂತಾನೆ, ನಾನು ನಿಮ್ಮ ಅಕ್ಕ ಕ್ರಿಯೇಟ್ ಮಾಡಿರೋ ಇಮ್ಯಾಜಿನರಿ ಫ್ರೆಂಡ್ ಅಂತಲೂ ಹೇಳ್ತಾನೆ. ಆಗ ಅವಳು ಕೇಳ್ತಾಳೆ, ನಮ್ಮ ಅಕ್ಕಂಗೆ ಯಾರು ಈ ರೀತಿ ಮಾಡಿರೋದು, ಅವಳನ್ನ ಯಾರು ಈ ರೀತಿ ಕೊಲೆ ಮಾಡಿರೋದು ಅಂತ ಕೇಳ್ತಾಳೆ. ಆಗ ಅವನು ಅಂತಾನೆ, ನೀನೆಂತಕ್ಕೆ ಆ ರೀತಿ ಯೋಚಿಸ್ತೀಯಾ ಹೇಳು ಅಂತ ಕೇಳಿದಾಗ ಅವಳು ಅಂತಾಳೆ, ನಮ್ಮ ಅಕ್ಕ ತಾನು ಜೀವನನ ತಾನೇ ಹಾಳು ಮಾಡ್ಕೊಳ್ಳೋಳಲ್ಲ, ಅವಳೇ ಈ ರೀತಿ ಎಲ್ಲ ಇದು ಮಾಡ್ಕೊಳ್ಳಲ್ಲ, ಅವಳನ್ನ ಬೇರೆಯವ್ರು ಯಾರೋ ಕೊಲೆ ಮಾಡಿರೋದಂತ ನನಗೆ ಗೊತ್ತು, ಯಾರು ಎತ್ತ ಏನು ಹೇಳು ಅಂತ ಅವನ ಹತ್ರ ಕೇಳಿದಾಗ ಅವನು ಫ್ಲ್ಯಾಶ್ ಬ್ಯಾಕ್ನೆಲ್ಲನೂ ಹೇಳ್ತಾನೆ. ಈ ರೀತಿ ನಿಮ್ಮ ಅಕ್ಕಂಗೆ ಅವಮಾನ ಮಾಡಿಬಿಟ್ರು 4 ಜನ ಫ್ರೆಂಡ್ಸು ಸೇರಿಕೊಂಡು, ಅದ್ರಾಗೆ ಹೋತೆ ಅಲ್ವಾ, ಅವನೇ ಮೇನ್ ಬುಲ್ಲಿ ಮಾಡಿದ್ದ, ಅವಳನ್ನ ತುಂಬ ಅವಮಾನ ಮಾಡಿಬಿಟ್ಟ. ಅವನ್ನ ರಿವೆಂಜ್ ಮಾಡಬೇಕು ಅಂತ ಎಕ್ಸಸೈಸ್ ಎಲ್ಲ ಮಾಡಿದ್ಲು, ಆದರೆ ಲಾಸ್ಟಿಗೆ ಈ ರೀತಿ ಈ ಡಿಸಿಷನ್ಗೆ ಬಂದುಬಿಟ್ಲು ಅಂತ ಅವನ್ನೆಲ್ಲನೂ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಇವಳಿಗಂತೂ ಫುಲ್ಲು ಸಿಟ್ಟು ಬರ್ತಿರುತ್ತೆ ಹೀರೋಯಿನ್ ತಂಗಿಗಂತೂ. ಹೇಗಾದರೂ ಮಾಡಿ ಅವ್ರನ್ನ ಸೇಡ್ ತೀರಿಸ್ಕೋಬೇಕು, ನಮ್ಮ ಅಕ್ಕಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚಿಸಿನೇ ಅವಳು ಹೀರೋಯಿನ್ ಅವ್ರ ಸ್ಕೂಲಿಗೂ ಹೋಗ್ತಾಳೆ. ಹಾಗೆ ಈ ಕಡೆ ನೋಡಿದ್ರೆ ಹೋತೆನ ತೋರಿಸ್ತಾರೆ. ಹೋತೆ ಇರೋ ಜಾಗದ್ರಲ್ಲೇ ಅವಳು ಪಾರ್ಕ್ ಯೂಬಿನೂ ಇರ್ತಾಳೆ. ಅವನ್ನ ಕರೀತಾಳೆ, ಹೇ ನಾನು ಗೊತ್ತಾಗಲಿಲ್ವ ನಿನಗೆ ನಾನೇ ಅಂತ, ನನ್ನ ಹೆಸರು ಪಾರ್ಕ್ ಯೂಬಿನ್ ಅಂತಲೂ ಹೇಳ್ತಾಳೆ. ಆಗ ಅವನು ಅಂತಾನೆ, ನೀನೇನಾ ಜನ ಇಷ್ಟಪಡ್ತಿರೋ ಹುಡುಗಿ, ಅದು ಸರಿ ನೀವಿಬ್ರು ನಿಜವಾಗ್ಲೂ ಡೇಟಿಂಗ್ ಮಾಡ್ತಿದ್ದೀರಾ ಅಂತಲೂ ಕೇಳ್ತಾನೆ. ಆಗ ಅವಳು ಅಂತಾಳೆ, ಇಲ್ಲ ನಾವಿಬ್ಬರು ಡೇಟಿಂಗ್ ಮಾಡ್ತಿಲ್ಲ, ಆದರೆ ಅವನೇ ನನ್ನ ಇಷ್ಟಪಡ್ತಿದ್ದೀನಿ ಅಂತ ನನ್ನ ಹಿಂದೆ ಎಲ್ಲ ಬರ್ತಿದ್ದಾನೆ ಅಂತ ಹೇಳ್ತಾನೆ. ಇವನಿಗಂತೂ ಸಿಟ್ಟು ಬರ್ತಿರುತ್ತೆ, ಯಾವಾಗಲೂ ಚೆನ್ನಾಗಿರೋ ಹುಡುಗಿ ಹತ್ರನೇ ಹೋಗ್ತಾನಲ್ಲ ಜೆ ಅಂತ. ಆಗ ಅವಳು ಅಂತಾಳೆ, ನೀನು ನನ್ನ ನಂಬರ್ನ ಕೇಳ್ದಲ್ಲ, ತಗೋ ನನ್ನ ನಂಬರು ಅಂತ ಅವಳು ಹೇಳ್ತಾಳೆ. ಆಗ ಅವನು, ಇಲ್ಲ ನನ್ನ ಫೋನ್ನ ಮರ್ತೋಗ್ಬಿಟ್ಟೆ ಅಂತ ಅವನು ಹೇಳ್ತಾನೆ. ಆಮೇಲೆ ಅವಳ ಹತ್ರ ಬಂದ್ಬಿಟ್ಟು ಅಂತಾನೆ, ನಿನ್ನ ನೋಡ್ತಿದ್ರೆ ನನಗೆ ಗೊತ್ತಿರೋ ಒಂದು ಹುಡುಗಿ ಇದ್ದಾಳೆ, ಅವಳೇ ಜ್ಞಾಪನಕ್ಕೆ ಬರ್ತಾಳೆ, ಫುಲ್ಲು ನೀನು ಅವಳ ಥರನೇ ಇದೆಯಾ ಅಂತ ಫುಲ್ಲು ಕ್ಲೋಸಪ್ಪಾಗಿ ಹೋಗಿ ಅವಳನ್ನ ನೋಡ್ತಿರ್ತಾನೆ. ಆಗ ಅವಳು, ಹಾಂ ನೀನು ಯಾರ ಬಗ್ಗೆ ಹೇಳ್ತಿದ್ಯಾ ಅಂತ ಅವನ್ನ ನೋಡಿ ಕೇಳ್ತಾಳೆ. ಆಗ ಅವನು, ನೀನು ನಾನು ಅಂದ್ಕೊಂಡಿರೋ ಹುಡುಗಿ ಅಲ್ಲ, ನೀನು ಫುಲ್ಲು ಡಿಫ್ರೆಂಟ್ ಆಗಿದೆಯಾ ಅಂತಲೂ ಹೇಳ್ಬಿಟ್ಟು ಅವನು ತನ್ನ ಫೋನ್ನ ಅವಳ ಕೈಯಲ್ಲಿ ಕೊಡ್ತಾನೆ. ಅವನಂತೂ ಬ್ಯಾ ಅಂತ ನೋಡ್ತಾನೆ ಇರ್ತಾನೆ ಅವಳನ್ನ. ಆಗ ಅವಳು ತನ್ನ ನಂಬರ್ನೆಲ್ಲ ಕೊಡ್ತಾಳೆ. ಆಮೇಲೆ ಅವನು ಅವಳ ಕಿವಿ ಹತ್ರ, ನಾನು ಯಾವಾಗಲೂ ನಿನ್ನ ನೋಡ್ತಾನೆ ಇರ್ತೀನಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಮೇಲೆ ಹೀರೋಯಿನ್ ಇಮ್ಯಾಜಿನರಿ ಫ್ರೆಂಡು ಬಂದುಬಿಟ್ಟು ಅವರಿಬ್ಬರು ಅವ್ನು ನಡ್ಕೊಂಡು ಹೋಗೋದನ್ನ ನೋಡ್ತಿರ್ತಾರೆ. ಅಂತ ಸೈಕೋ ಅಪ್ಪ ಅಂತಲೂ ಮಾತಾಡ್ತಿರ್ತಾರೆ. ಹಾಗೆ ನೆಕ್ಸ್ಟ್ ಮಾರ್ನಿಂಗ್ ಆಗಿರುತ್ತೆ. ಇವಳಂತೂ ಹೋತೆಗೆ ಕಾಲ್ ಮಾಡ್ತಿರ್ತಾಳೆ. ಆ ಟೈಮ್ಗೆ ಜೆನೋ ಆ ಜಾಗಕ್ಕೆ ಬರ್ತಾನೆ. ಆಮೇಲೆ ಜೆ ಸುತ್ತಮುತ್ತಲೆಲ್ಲ ನೋಡ್ತಿರ್ತಾನೆ. ಆಗ ಅವಳು ಅಂತಾಳೆ, ನೀನೆಂತಕ್ಕೆ ಈ ಜಾಗಕ್ಕೆ ಕರ್ಕೊಬಂದೆ ಅಂತ ಅವನ ಹತ್ರ ಕೇಳಿದಾಗ ಅವನಂತಾನೆ, 1 ವರ್ಷದ ಹಿಂದ್ಗಡೆ ಒಂದು ಹುಡುಗಿ, ನಾವು ಬುಲ್ಲಿ ಮಾಡಿದ್ದು ಹುಡುಗಿ ಮನೆ ಈ ಕಡೆನೇ ಇದ್ದಿದ್ದು, ಹಾಗೆ ನಾನು ಅವಳ ಮನೆನ ನೋಡಿಲ್ಲ, ಬಟ್ ಈ ಜಾಗದಲ್ಲೇ ಐತೆ ಅಂತ ನನಗೆ ಇವಾಗ ಗೊತ್ತಾಗಿದ್ದು ಅಂತ ಹೇಳ್ತಾನೆ. ಆಗ ಅವಳು ಅಂತಾಳೆ, ಈ ಮನೆ ಬಂದ್ಬಿಟ್ಟು ನಂದೇ ಅಂತ
ಅವನ ಹತ್ರ ಹೇಳಿದಾಗ ಅವನಂತೂ ಓ ಹೌದಾ ಈ ಮನೆ ನಿಂದ ಅಂತ ಶಾಕಾಗಿ ನೋಡ್ತಾನೆ. ಆಮೇಲೆ ಅವಳು ಅವನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅವರಿಬ್ಬರು ಮೂವಿ ನೋಡ್ತಿರ್ತಾರೆ. ಆಗ ಅವಳು ನಿನ್ನನ್ನು ಎಷ್ಟು ಇಷ್ಟಪಡ್ತಿದ್ಯಾ ಅಂತ ಕೇಳಿದಾಗ ಅವನಂತೂ ಅವಳನ್ನ ಕಿಸ್ ಮಾಡೋ ರೀತಿ ಹತ್ರ ಹೋಗ್ತಿರ್ತಾನೆ. ಆ ಟೈಮ್ಗೆ ಹೋತೇನೋ ಅವಳಿಗೆ ಕಾಲ್ ಮಾಡ್ತಾನೆ. ಅಪ್ಪ ಬಚಾವಾದೆ ಅಂತ ಬೇರೆ ಮನ್ಸಲ್ಲಿ ಅನ್ಕೊಳ್ತಾಳೆ. ಆಮೇಲೆ ಹೋತೇನೋ ಅವಳ ಹತ್ರ ಏನೋ ಹೇಳ್ತಾನೆ, ಈ ರೀತಿ ನಾವಿಬ್ಬರು ಹೋಗಿ ಮೀಟ್ ಆಗದ ಬಾ ಅಂತ ಕರೀತಾನೆ. ಇದನ್ನೆಲ್ಲನೂ ಅವನು ಎಂಜೇನೋ ನೋಡ್ತಾನೆ. ನೀನಂತೂ ಅವತ್ತು ಅವನ ಹತ್ರ ನಂಬರ್ ಕೊಡಲಿಲ್ವಲ್ಲ ಅಂತ ಕೇಳಿದಾಗ ಅವಳು ಹೌದು ನಾವು ಮೀಟ್ ಆಗಿದ್ವಿ ಅವಾಗ ಕೊಟ್ಟೆ ಅಂತಲೂ ಹೇಳ್ತಾಳೆ. ಆಮೇಲೆ ಅವನು ಅಂತಾನೆ, ನಿನ್ನ ಅವನು ಆಚೆ ಕರೆದಾಗ ನೀನೆಂತಕ್ಕೆ ಬರಲ್ಲ ಅಂತ ಹೇಳಲಿಲ್ಲ ಅಂದಾಗ ಅವನ ನೋಡಿದ್ರೆ ಭಯ ಆಗ್ತಿತ್ತು ಅದಕ್ಕೆ ಅಂತ ಅವಳೇ ಹೇಳ್ತಾಳೆ. ಆಮೇಲೆ ಇವನು ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೇನೋ. ಅವನಿಗೆ ಫೋನ್ ಮಾಡಿ ಈ ಜಾಗಕ್ಕೆ ಬಾ ಅಂತಲೂ ಕರೀತಾನೆ. ಇವನಂತೂ ಹೋತೆಗೆ ಹೊಡಿಯೋಕ್ಕಂತ ತನ್ನ ಕೈಯಲ್ಲಿ ಬೇರೆ ಕಡ್ಡಿನ ಇಟ್ಕೊಂಡಿರ್ತಾನೆ. ಹಿಂದ್ಗಡೆನೇ ನೋಡಿದ್ರೆ ಹೋತೆ ಬಂದ್ಬಿಟ್ಟು ಅವನ್ನ ಎದುರಿಸ್ಬಿಟ್ಟು ಹೋಗ್ತಾನೆ. ಆಮೇಲೆ ಆ ಹೋತೆ ತನ್ನ ಕೈಯಲ್ಲಿ ಒಂದು ಕಲ್ಲನ್ನ ಇಟ್ಕೊಂಡು ಫೋರ್ಸಾಗಿ ಬಂದು ಅವನ ತಲೆ ಮೇಲೇನೂ ಹೊಡೆದು ಬಿಡ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಅವಳು ಹೀರೋಯಿನ್ ಅಂತೂ ಎಂಜೆಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಅವನಂತೂ ಪಿಕ್ ಮಾಡೋದೇ ಇಲ್ಲ. ಇವಳು ಯೋಚಿಸ್ತಾಳೆ ಅಪ್ಪ ಏನಾಯಿತು ಅವನಿಗೆ ಅಂತ ಯೋಚಿಸ್ತಿರ್ತಾಳೆ. ಆ ಟೈಮ್ಗೆ ಅವನು ಹೋತೇನೋ ಬರ್ತಾನೆ. ಬಂದ್ಬಿಟ್ಟು ಅಂತಾನೆ, ನೀನೇನು ಯೋಚಿಸ್ತಿದ್ಯಾ, ನೀನು ಯೋಚಿಸ್ಬೇಕಾದಾಗಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ, ನಿಂದೆಷ್ಟು ಚೆನ್ನಾಗೈತೆ ಗೊತ್ತಾ ಅಂದ ಅಂತ ಬೇರೆ ಹೇಳ್ತಾನೆ. ಆಗ ಅವಳು ಅಂತಾಳೆ, ನೀನೆಂತಕ್ಕೆ ಯಾವಾಗಲೂ ನಾನು ಆಚೆ ಕರಿತಾನೆ ಇರ್ತೀಯ ಅಂತ ಕೇಳಿದಾಗ ಅವನು, ನೀನು ನನ್ನ ಡೇಟಿಂಗ್ ಮಾಡಿದ್ರೆ ನಿನಗೆಲ್ಲ ಪ್ರಯೋಜನಗಳು ಸಿಗುತ್ತೆ, ಎಲ್ಲ ಬೆನಿಫಿಟ್ಸು ಸಿಗುತ್ತೆ ಅಂತಲೂ ಹೇಳ್ತಾನೆ. ಆಗ ಅವಳು, ನೀನು ನನಗೋಸ್ಕರ ಸಾಯ್ತೀಯಾ ಅಂತ ಕೇಳಿದಾಗ ಹೌದು ಅಂತಲೂ ಹೇಳ್ತಾನೆ. ಆಮೇಲೆ ಸುಮ್ಮನೆ ಜೋಕ್ ಅಂತ ಹೇಳ್ತಾನೆ. ಆಮೇಲೆ ಅವರಿಬ್ಬರೂ ಫೋಟೋ ಎಲ್ಲ ಹೊಡ್ಕೊಳ್ತಾರೆ. ಹಾಗೆ ಈ ಕಡೆ ನೋಡಿದ್ರೆ ಅವನು ಮತ್ತು ತನ್ನ ಗರ್ಲ್ಫ್ರೆಂಡ್ ಅವರಿಬ್ಬರು ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಅವಳು, ನಾಳೆ ಯಾವ ದಿನ ಅಂತ ಗೊತ್ತಾ ಅಂತ ಕೇಳಿದಾಗ ಅವನು ಇಲ್ಲ ಅಂತಾನೆ. ಅವಳಿಗಂತೂ ಫುಲ್ಲು ಸಿಟ್ಟು ಬರ್ತಿರುತ್ತೆ. ಆಗ ಅವಳು ಅಂತಾಳೆ, ನಾವು ಡೇಟಿಂಗ್ ಮಾಡಿ 100 ದಿವಸ ಆಯಿತು, ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತಲೂ ಹೇಳ್ತಾಳೆ. ಆಗ ಹೋತೆ ಅಂತಾನೆ, ಹೌದಾ ಇಬ್ಬರು ಲವರ್ಸಾ ಅಂತ ಬೇರೆ ಅವಳ ಹತ್ರ ಕೇಳ್ತಾನೆ. ಆಗ ಅವಳಿಗಂತೂ ಸಿಟ್ಟು ಬರ್ತಿರುತ್ತೆ. ನನಗೆ ಕೋಪ ಬರ್ಸ್ಬೇಡ, ನೀನೆಂತಕ್ಕೆ ಈ ರೀತಿ ಸಿಲಿಯಾಗೆಲ್ಲ ಮಾತಾಡ್ತಿದ್ಯಾ ಅಂತ ಅವನ್ನ ನೋಡಿ ಕೇಳ್ತಾಳೆ. ಆಗ ಅವನಂತೂ ಅವಳಿಗೋಸ್ಕರ ಒಂದು ಗಿಫ್ಟ್ನ ತಗೊಬಂದಿರ್ತಾನೆ. ನಾನು ನಿನಗೋಸ್ಕರನೇ ತಗೊಬಂದಿದ್ದು, ಈ ತಗೋ ಅಂತ ಅವಳ ಕೈಯಲ್ಲಿ ಕೊಡ್ತಾನೆ. ಆಗ ಅವಳನ್ನು ತೆಗೆದು ಓಪನ್ ಮಾಡಿ ನೋಡ್ತಾಳೆ. ಅದರೊಳಗೆ ಸ್ಮೋಕ್ ಲೈಟರ್ ಇರುತ್ತೆ. ಅದು ನೋಡಿ ಅವಳಿಗೂ ಖುಷಿ ಆಗ್ತಿರುತ್ತೆ. ಆಗ ಅವನು ಅಂತಾನೆ, ನಾನು ನಿನಗೋಸ್ಕರನೇ ತಗೊಬಂದೆ ಅಂತಲೂ ಹೇಳ್ತಾನೆ. ಆಮೇಲೆ ಅವಳು ಹೀರೋಯಿನ್ ಅವ್ರ ತಂಗಿ ಮತ್ತು ಇವನಿಬ್ಬರು ಫೋಟೋ ತಗೊಂಡಿರೋದನ್ನ ತೋರಿಸ್ತಾನೆ. ಅವಳಿಗಂತೂ ಫುಲ್ಲು ಸಿಟ್ಟು ಬರ್ತಿರುತ್ತೆ. ನೀನೇನು ಯಾವಾಗಲೂ ಚೆನ್ನಾಗಿರೋ ಹುಡುಗಿರಿಂದನೇ ಹೋಗ್ತೀಯಾ, ಹಾಗೆ ಈಗಲ್ಲ ಅವಳು ಅವನ ಹತ್ರ ಬೈತಿರ್ತಾಳೆ. ಆಗ ಅವನು, ಅಯ್ಯೋ ಬಿಡು ಚಿನ್ನ, ಕೋಪ ಪಡಬೇಡ, ಬಾ ನಾವು ಇವತ್ತು ಆಚೆ ಹೋಗೋದ ಅಂತ ಅವಳನ್ನ ಆಚೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಇವಳು ಮತ್ತು ಇವಳು ಫ್ರೆಂಡು ಸೇಮಿನ್ ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾರೆ. ಅವಾಗ ಗೊತ್ತಾಗುತ್ತೆ ಹೀರೋಯಿನ್ ಅವ್ರ ತಂಗಿ ಬರೀ ಯೂನಿಫಾರ್ಮ್ ಹಾಕೊಳ್ತಾಳೆ ಹೊರತು ಅವಳು ಸ್ಕೂಲಿಗೆಲ್ಲ ಬರಲ್ಲ. ಅವಳು ಯಾರು, ಅವಳು ನಮ್ಗಿಂತ ಚಿಕ್ಕ ಹುಡುಗಿ, ಅವಳೆಂತಕ್ಕೆ ಯಾವಾಗಲೂ ಸ್ಕೂಲಿಗೆ ಬರ್ತಾಳೆ, ಅವಳೆಂತಕ್ಕೆ ಈ ರೀತಿ ಮಾಡ್ತಾಳೆ, ಎಲ್ಲ ವಿಷಯನ ಅವಳು ಸೇಮಿನ್ ತಿಳ್ಕೊಂಡಿರ್ತಾಳೆ. ಅದಕ್ಕೆ ಅವಳು ಬರೀ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಬರೀ ಈ ಕಡೆ ಸುತ್ತಮುತ್ತಲೆಲ್ಲ ತಿರುಗಾಡ್ತಾಳೆ, ಬಟ್ ಸ್ಕೂಲಿಗೆ ಮಾತ್ರ ಬರಲ್ಲ ಅಂತ ಎಲ್ಲನೂ ತಿಳ್ಕೊಳ್ತಾರೆ. ಆಮೇಲೆ ಅವಳನ್ನ ಹೊಡೆದಾಕೋದಂತ ಪ್ಲ್ಯಾನ್ ಮಾಡಿಕೊಂಡು ಹೀರೋಯಿನ್ ಅವ್ರ ತಂಗಿ ಅವಳಿರೋ ಜಾಗಕ್ಕೆ ಹೋಗ್ತಾರೆ. ಅವ್ರು ಬಂದ್ಬಿಟ್ಟು, ನೀನು ಬರೀ ಸ್ಕೂಲ್ ಯೂನಿಫಾರ್ಮ್ ಹಾಕೊಳ್ತೀಯ, ಆದರೆ ಸ್ಕೂಲಿಗೆ ಮಾತ್ರ ಬರಲ್ಲ, ನೀನು ಯಾರು, ನೀನು ಎಲ್ಲಿಂದ ಬರ್ತಿದ್ಯಾ ಅಂತ ಅವಳನ್ನ ನೋಡಿ ಇವಳು ಹೇಜಿನೂ ಕೇಳ್ತಾಳೆ. ಇದನ್ನು ನೋಡಿಬಿಟ್ಟು ಇವಳು ಇಲ್ವಾ ಹೀರೋಯಿನ್ ಅವ್ರ ತಂಗಿ ಪಾರ್ಕ್ ಯುಬಿನ್, ಅವಳು ಕೇಳ್ತಾಳೆ ಅಲ್ಲಿರೋ ಸೆಮಿನ, ನೀನು ಏತಕ್ಕೆ ಈ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವಳು ಅಂತಾಳೆ, ನಮ್ಮ ಅಪ್ಪಂಗೆ ಹುಷಾರಿಲ್ಲ, ನಮ್ಮ ಅಪ್ಪನ್ನ ಹೋತೆಯವ್ರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಹಾಗೆ ನಮ್ಮ ಅಪ್ಪಂದು ಹಾಸ್ಪಿಟ್ಲ್ ಖರ್ಚುದು ಬಿಲ್ದು ಅದಕ್ಕೆ ಯಾವುದಕ್ಕೂ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತಲೂ ಹೇಳ್ತಾಳೆ. ಆಗ ಹೀರೋಯಿನ್, ಅದಕ್ಕೆ ನಾನು ನೀನು ಇಷ್ಟೆಲ್ಲ ಮಾಡ್ತಿರೋದಂತ ಅವಳ ಹತ್ರ ಕೇಳಿದಾಗ ಅವಳು ಹ್ಞೂ ಅಂತಾಳೆ. ಇದನ್ನು ನೋಡ್ಬಿಟ್ಟು ಹೇಜಿ, ನೀನು ನನ್ನ ಹತ್ರ ಪಕ್ಕ ಒದೆ ತಿಂತೀಯ ಕಣೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಹೀರೋಯಿನ್ ಬಂದುಬಿಟ್ಟು, ನೀನು ನನ್ನ ಹತ್ರ ಒದೆ ತಿಂತೀಯ ಅಂದ್ಬಿಟ್ಟು ಅವಳಿಗೆ ಶಾರ್ಟ್ ಗನ್ನಿಂದ ಶಾಕ್ನ ಕೊಟ್ಬಿಡ್ತಾಳೆ. ಅವಳಂತೂ ಅಲ್ಲೇ ಬಿದ್ದೋಯ್ತಾಳೆ. ಆಮೇಲೆ ಅವಳು ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾಳೆ, ಬೇಗ ಇವಳನ್ನ ಹೇಜಿನ ಇಲ್ಲಿಂದ ಕರ್ಕೊಂಡು ಹೋಗ್ರಿ ಅಂತ ಅವಳು ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇದನ್ನೆಲ್ಲನೂ ಅವನು ಹೋತೇನೋ ಮೇಲ್ಗಡೆ ನಿಂತ್ಕೊಂಡು ನೋಡ್ತಿರ್ತಾನೆ. ಅವನಿಗಂತೂ ಇವಳನ್ನ ನೋಡಿದಾಗ ಏನಪ್ಪ ವೆರಿ ಇಂಟ್ರೆಸ್ಟೆಡ್ ಹುಡುಗಿ ಅಂತಲೇ ಯೋಚಿಸ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋಯಿನ್ ಇಲ್ವಾ ಹೋತೆ ಹೊಟ್ಟೆಗೆ ಚುಚ್ಚಿಬಿಡ್ತಾಳೆ ಚಾಕುವಿಂದ. ಅವನಂತೂ ಅವಳ ಕತ್ನ ಫುಲ್ಲು ಹಿಸುಕ್ತಿರ್ತಾನೆ. ಆ ಟೈಮ್ಗೆ ಅವಳ ಇಮ್ಯಾಜಿನರಿ ಫ್ರೆಂಡ್ ಬಂದ್ಬಿಟ್ಟು ಹೋತೆ ತಲೆ ಮೇಲೇನೆ ಹೊಡೆದಾಕ್ಬಿಡ್ತಾನೆ. ಆಮೇಲೆ ಅವಳ ಹತ್ರ ಅಂತಾನೆ, ಬೇಗ ಇಲ್ಲಿಂದ ಹೊರಟೋಗು ಅಂತಲೂ ಹೇಳ್ತಾನೆ. ನೋಡಿದ್ರೆ ಹೋತೆ ಅಂತೂ ಇಮ್ಯಾಜಿನರಿ ಫ್ರೆಂಡ್ ಹೊಟ್ಟೆಗೆ ಚುಚ್ಚಿಬಿಡ್ತಾನೆ. ಅವನಂತೂ ಅವನ್ನ ಫುಲ್ಲು ಗಟ್ಟಿಯಾಗಿ ಇಟ್ಕೊಳ್ತಿರ್ತಾನೆ. ಈ ಕಡೆ ನೋಡಿದ್ರೆ ಅವಳು ಯುಬಿನಂತೂ ಓಡೋಗ್ತಿರ್ತಾಳೆ.
ನೋಡಿದ್ರೆ ಅವಳದೊಂದು ವಾಯ್ಸ್ ಕೇಳಿಸ್ತಿರುತ್ತೆ, ಯು ಬಿನ್ ಬೇಗ ಎದ್ದು ಅಂತ. ಕಟ್ ಮಾಡಿದ್ರೆ ಒಂದು ಹಾಸ್ಪಿಟ್ಲಲ್ಲಿರ್ತಾಳೆ. ಅವಳಿಗಂತೂ ಏನು ಅರ್ಥನೇ ಆಗ್ತಿರಲ್ಲ, ನಾನು ಎಂತಕ್ಕಪ್ಪ ಈ ಜಾಗದಲ್ಲಿದ್ದೀನಿ ಅಂತ. ಹಾಗೆ ನೋಡಿದ್ರೆ ಅವಳ ಇಮ್ಯಾಜಿನರಿ ಫ್ರೆಂಡ್ ಬಂದ್ಬಿಟ್ಟು ಒಬ್ಬ ಸೈಕರಿಸ್ಟ್ ಡಾಕ್ಟರ್. ಹಾಗೆ ಇವಳನ್ನ ಅವನು ಟ್ರೀಟ್ಮೆಂಟ್ಗೋಸ್ಕರ ಎಷ್ಟು ದಿವಸ ಇಲ್ಲಿ ಇಡ್ಸ್ಕೊಂಡಿದ್ದ. ಅವಳು ಕೇಳ್ತಾಳೆ ನನಗೇನಾಯಿತು ಅಂತ ಕೇಳಿದಾಗ ಅವನಂತಾನೆ, ನೀನು ನಿಮ್ಮ ಅಕ್ಕನ ಕೊಲೆ ಮಾಡಿದ್ಯಾ ಅಂತ ಹೇಳ್ತಾನೆ. ಆಗ ಅವಳು ಅಂತಾಳೆ, ನಾನಲ್ಲ ಹೋತೆ ಮಾಡಿರೋದು ಅಂತ ಹೇಳಿದಾಗ, ಕೊಲೆ ಮಾಡಿರೋದೇನೋ ನೀನು, ಆದರೆ ನಿನ್ನೊಳಗಿದ್ದ ಹೋತೆ ಅಂತ ಹೇಳ್ತಾನೆ. ಅವಳಿಗಂತೂ ಫುಲ್ಲು ಶಾಕು, ಏನಪ್ಪ ಇವ್ರು ಏನು ಹೇಳ್ತಾರಂತ ಅವಳಿಗಂತೂ ಏನು ಅರ್ಥನೇ ಆಗ್ತಿರಲ್ಲ. ಅವಳಂತೂ ತಲೆಗೆಲ್ಲ ಹೊಡ್ಕಳ್ಸಿರ್ತಾಳೆ. ಆಗ ಅವನು ಅಂತಾನೆ, ನೀನು ಕೊಲೆ ಮಾಡಿದ್ಯಾ, ಆದರೆ ನೀನಲ್ಲ, ಅದನ್ನು ಮಾಡಿರೋದು ನಿನ್ನೊಳಗಿದ್ದ ಹೋತೆ ಅಂತ ಹೇಳ್ತಾನೆ. ಆಗ ಅವಳು ಹೋತೆನಾ ಅಂತ ಬೇರೆ ಕೇಳ್ತಾಳೆ. ಆಗ ಅವನಂತಾನೆ, ನಿನ್ನೊಳಗೆ ಎಷ್ಟೊಂದು ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡ್ ಇದೆ. ಹಾಗೆ ನಿನ್ನಲ್ಲಿ 5 ಜನ ಪರ್ಸ್ನಾಲಿಟೀಸ್ ಇದೆ. ನಾವು ಅಂದ್ಕೊಂಡ್ವಿ ಆ 5 ಜನನು ಕ್ಯೂರ್ ಮಾಡಿಬಿಟ್ವಿ ಅಂತ. ಆದರೆ ಹೋತೆ ಇದನ್ನಲ್ಲ, ಅವ್ನು ಫುಲ್ಲು ಡೇಂಜರ್, ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ, ಅದು ಟ್ರೀಟ್ಮೆಂಟ್ ನನಗೆ ಸರಿಯಾಗೂ ಕೊಡೋಕ್ಕಾಗಲಿಲ್ಲ ಅಂತಲೂ ಹೇಳ್ತಾನೆ. 5 ಜನ ಯಾರಂದರೆ ಏಜಿ, ಯಂಗ್ಜೆ ಮತ್ತು ಹೋತೆ, ಇನ್ನೊಂದು ಹುಡುಗಿ ಸೇಮಿ, ಇಷ್ಟು ಜನ ಆಮೇಲೆ ಇವಳು ಪಾರ್ಕಿಬಿನ್, ಇವರೆಲ್ಲರೂ 5 ಜನ ಪರ್ಸ್ನಾಲಿಟೀಸು. ಅವನು ಹೋತೆ ಅಂತೂ ಅಡ್ಡಾಡ ಬಂದ್ಬಿಟ್ಟು, ನೀನು ನನಗೆಲ್ಲ ಹೀಗೆಲ್ಲ ಮಾಡ್ತೀಯ, ನೀನು ನನ್ನ ಕಂಟ್ರೋಲ್ ಮಾಡ್ತೀಯ, ಸಾಧ್ಯನೇ ಇಲ್ಲ, ನಾನು ನಿನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಆ ಡಾಕ್ಟ್ರಿಗೆ ಫುಲ್ಲು ರೇಗಿಸ್ತಿರ್ತಾನೆ. ಆಗ ಅವ್ನು ಕಂಟ್ರೋಲ್ ಮಾಡ್ತಾನೆ, ಇಲ್ಲಿ ನೋಡಿ ಯುಬಿನ್, ನೀನು ಫುಲ್ಲು ನೀನೇ ಕಂಟ್ರೋಲ್ ಮಾಡ್ಕೊ, ಹೇಗಾದರೂ ಮಾಡಿ ಹೋತೆನ ನೀನು ನಾಶ ಮಾಡು, ಅವನ್ನ ಕೊಲೆ ಮಾಡು ಅಂತ ಇವನು ಫುಲ್ಲು ಅವಳನ್ನ ಸಮಾಧಾನ ಮಾಡಿಸ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಆ ಹೋತೆನ ಹೇಗಾದರೂ ಮಾಡಿ ಇವಳು ಅವನ್ನ ಫುಲ್ಲು ನಾಶ ಮಾಡಬೇಕಂತ ಡಿಸೈಡ್ ಮಾಡ್ತಾಳೆ. ಹೋತೆನೋ ಅಂತಾನೆ, ಇವಾಗ ನೋಡು, ನಿನಗೆ ಇವಾಗಾದರೂ ಗೊತ್ತಾಯ್ತಲ್ಲ, ನಾನೇ ನೀನೇ ನಾನು, ನಾವಿಬ್ಬರು ಒಂದೇ ಬಾಡಿಯಲ್ಲೇ ಇರೋದು ಅಂತ ಅವಳ ಹತ್ರ ಹೇಳ್ತಾನೆ. ಆಗ ಅವಳು, ಸಾಧ್ಯನೇ ಇಲ್ಲ, ನಾನು ನೀನು ಹೊಂದಲ್ಲ ಅಂತ ಅವಳು ಹೇಳಿದಾಗ ಅವನಂತೂ, ಹಾಗಾದರೆ ನಾನೇ ಇರಬೇಕು ಈ ಬಾಡಿಯಲ್ಲಿ, ನೀನು ಇರಬಾರ್ದು ಅಂತ ಅವಳನ್ನ ಕೊಲೆ ಮಾಡಬೇಕು, ಅವಳು ಕತ್ತಲೆ ಇಸಕ್ತಿರ್ತಾನೆ. ಆ ಟೈಮ್ಗೆ ಅವಳು ಫೋರ್ಸಾಗಿ ದೂಕ್ತಾಳೆ. ಅದೇ ಟೈಮ್ಗೆ ಒಂದು ಕಾರ್ ಬಂದುಬಿಟ್ಟು ಅವನ್ನ ಹಾಗೆ ಡ್ಯಾಶ್ ಹೊಡೆದು ಅವನಲ್ಲಿ ಸ್ಪಾಟ್ ಔಟು. ಆ ಕಾರಿಂದ ಆಚೆ ಬರೋದು ಯಾರು ಅಲ್ಲ, ಯಂಗ್ಜೆನೆ. ಅವನ ಹತ್ರ ಹೋಗ್ಬಿಟ್ಟು ಅವಳಿಗೆ ಹೇಳ್ತಾಳೆ, ನಿನಗೇನಾಯಿತು, ನೀನು ಸರಿಯಾಗಿದ್ಯಾ ತಾನೆ ಅಂತ ಅವನ್ನ ಫುಲ್ಲು ಕೇಳ್ತಾಳೆ. ಆಗ ಅವನು ಅಂತಾನೆ, ನಾನು ಬೇಗ ಇಲ್ಲಿಂದ ಮಾಯ ಆಗೋಯ್ತೀನೇನು, ಹಾಗೆ ನಾನು ಇನ್ನೊಂದು ವಿಷಯನೂ ಹೇಳ್ತೀನಿ, ನಿನಗೆ ನಾನಂದರೆ ಇಷ್ಟ ಇಲ್ವಾ, ಆಮೇಲೆ ನಾನು ನಿಮ್ಮ ಅಕ್ಕಂಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ, ನಿಮ್ಮ ಅಕ್ಕನ ಇನ್ನೊಂದು ಸತಿ ನಾನು ಮೀಟ್ ಮಾಡಿದ್ರೆ ಅವಳ ಹತ್ರ ನಾನು ಸಾರಿ ಕೇಳ್ತೀನಿ ಅಂತಲೂ ಹೇಳಿ ಅವನು ಫುಲ್ಲು ಡಿಸಪಿಯರ್ಡ್ ಆಗಿಬಿಡ್ತಾನೆ. ಹಾಗೆ ಎಲ್ಲರೂ ಕಥೆನ ಮುಗೀತು. ಇವಾಗ ಯುಬಿನಂತೂ ಫುಲ್ಲು ಕ್ಯೂರ್ ಆಗಿದ್ದಾಳೆ. ಆಗ ಡಾಕ್ಟರು ಅಂತಾನೆ, ನೀನು ಇವಾಗ ಸರಿಯಾಗಿದ್ಯಾ, ನಿನ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳ್ತಾನೆ. ಸ್ವಲ್ಪ ದಿವಸ ಆದಮೇಲೆ ಅವಳು ಕೊಲೆ ಮಾಡಿರ್ತಾಳಲ್ವ ಅವ್ರ ಅಕ್ಕನ, ಆಗ ಅವಳು ತಾನೇ ಸೂಸೈಡ್ ಮಾಡ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾಳೆ, ಅದೆಲ್ಲ ಫೇಲ್ ಆಗಿರುತ್ತೆ. ಆಮೇಲೆ ನಾರ್ಮಲ್ ಸ್ವಲ್ಪ ದಿವಸ ಎಲ್ಲ ಹೋದ್ಮೇಲೆ ಇವಳು ಫುಲ್ಲು ಕ್ಯೂರ್ ಆಯ್ತಾಳೆ. ತಾನು ಯಾರು, ತನಗೆ ಏನಾಯಿತು ಅದೆಲ್ಲ ಅವಳಿಗೆ ಫುಲ್ಲು ಗೊತ್ತಾಗುತ್ತೆ. ಆಮೇಲೆ ನಾರ್ಮಲ್ ತಾನು ಅಕ್ಕನ ಜೀವನನೇ ತಾನು ಬಾಳ್ತಿರ್ತಾಳೆ. ತಾನು ಅಕ್ಕನ ಫ್ರೆಂಡ್ ಜೊತೆಗೆ ಸೇರಿ ಮಾತಾಡ್ಕೊಂಡು ಹೋಗೋದು, ಅವನ ಜೊತೆಗೆ ತನ್ನ ಇಮ್ಯಾಜಿನರಿ ಫ್ರೆಂಡ್ ಜೊತೆಗೆ ಮಾತಾಡ್ಸೋದು, ಹಾಗೆ ನಾರ್ಮಲ್ ತನ್ನ ದಿನ ಎಲ್ಲ ನಾರ್ಮಲಾಗಿ ಹೋಗ್ತಿರುತ್ತೆ. ಇದನ್ನೆಲ್ಲನೂ ಆ ಡಾಕ್ಟರೇ ಮಾಡೋದು, ಅವಳು ಇಮ್ಯಾಜಿನರಿ ಫ್ರೆಂಡ್ ಇಲ್ವ ಅವನೇ ಮಾಡೋದು. ಅವಳು ಯಾರ ಥರ ಇದ್ದಾಳೆ, ಅವ್ರ ಅಕ್ಕನ ಥರನಾ ಇಲ್ಲ ಯುಬಿನ್ ಥರನಾ ಇದ್ದಾಳೆ ಅಂತ ಅವನು ಟೆಸ್ಟ್ ಮಾಡ್ತಿರ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಅವಳು ಅಂತಾಳೆ, ನೀನು ಇವಾಗಲ ಬರೋದು, ಹಾಗೆ ನನಗೆ ಸ್ವಲ್ಪ ದಿವಸದಿಂದ ಯಾವುದೋ ಕೆಟ್ಟ ಕನಸೆಲ್ಲ ಬರ್ತಿದೆ. ಆ ಕನಸಲ್ಲಿ ನಾನು ಬುಲ್ಲಿ ಮಾಡೋ ಹುಡುಗರನ್ನೆಲ್ಲರೂ ಹೊಡೆದಾಕ್ತಿದ್ದೀನಿ, ಹಾಗೆಲ್ಲ ಬರ್ತಿದೆ. ಆಮೇಲೆ ಯಾರೋ ಒಬ್ರಿಗೂ ನಾನು ಗನ್ನಿಂದ ಶಾಕ್ ಕೊಡ್ತಿದ್ದೀನಿ, ಹಾಗೆಲ್ಲ ಬರ್ತಿದ್ದೆ ಅಂದಾಗ ಅವನು, ಇದೆಲ್ಲ ನಿನ್ನ ಸಿಲ್ಲಿ ಕನಸುಗಳಷ್ಟೇ ಅಂತಲೂ ಹೇಳ್ತಾನೆ. ಆಗ ಅವಳು ಅಂತಾಳೆ, ಇಲ್ಲ, ನನಗಿದೆಲ್ಲನೂ ನಿಜವಾಗಿ ಆಗಿರೋ ಥರನೇ ಫೀಲ್ ಆಗ್ತಿದೆ. ಹಾಗೆ ನನ್ನ ಹತ್ರ ಇನ್ನೊಂದು ನಾನು ಬರಬೇಕಾದಾಗ ಒಂದು ಸಿಕ್ತು ಅಂತ ಆ ಲೈಟರ್ನ ತೋರಿಸ್ತಾಳೆ. ಏನು ಅದರ ಅರ್ಥ, ಅವಳಿನ್ನ ಏಜಿನಂತ ಅವಳ ಬಾಡಿಯೊಳಗೆ ಇನ್ನೂ ಇದ್ದಾಳೆ ಅಂತ ಅರ್ಥ. ಹಾಗೆ ಇವಳದು ಮಲ್ಟಿ ಪರ್ಸ್ನಲ್ ಡಿಸಾರ್ಡ್ ಇನ್ನೂ ಸರಿ ಆಗಿಲ್ಲ, ಇವಳೊಳಗೆ ಇನ್ನೂ ಅವಳಿಗೆ ಏಜಿ ಇದ್ದಾಳೆ, ಇವಳಿನ್ನ ಸರಿ ಆಗಿಲ್ಲ ಅಂತ. ಈ ಟ್ವಿಸ್ಟ್ ಜೊತೆಗೇ ಈ ಡ್ರಾಮಾನು ಮುಗೀತು. ಯಾರಿಗೆಲ್ಲ ಈ ಡ್ರಾಮಾ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿಬಿಡಿ. ಬೈ ಗಾಯ್ಸ್.